ನಮಸ್ಕಾರ. ಆಲ್ ಇಂಡಿಯಾ ಮೀಡಿಯಾ ಸೆಷನ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನೀವು ವೀಕ್ಷಿಸುತ್ತಿದ್ದೀರಿ ಐಮಾ ಮೀಡಿಯಾ ನ್ಯೂಸ್, ಜನ್ ಜನ್ ಕಿ ಆವಾಜ್. ನಾನು ಸುರೇಶ್ ಕುಟಗಿ. ಕಲಬುರಗಿ ಪೊಲೀಸ್ ಕಮಿಷನರ್, ಪೊಲೀಸ್ ಸಂಚಾರಿ ಟೀಮ್ನೊಂದಿಗೆ ಮಹಾನಗರ ಸಭೆಯ ಆಯುಕ್ತರಾದಂಥ ಶಿಂದೆ ಅವರು ಹಾಗೂ RTO ಅಧಿಕಾರಿಗಳ ಜೊತೆ ಅವರ ಸಹಯೋಗದಲ್ಲಿ ಒಂದು ಸಭೆಯನ್ನು ಕರೆದು ಕಲಬುರಗಿಯ ಆಟೋ ಯೂನಿಯನ್ಗಳ ಅನೇಕ ಸಂಘಗಳನ್ನು ಕರೆಸಿ ಅನೇಕ ಆಟೋಗಳು ನಿಯಮಬದ್ಧ ಇರದೆ ಅವರು ಅಡ್ಡದಿಡ್ಡಿಯಾಗಿ ವಾಹನಗಳನ್ನು ನಡೆಸೋದು, ಆಮೇಲೆ ಸಂಚಾರಿ ನಿಯಮವನ್ನು ಸಂಪೂರ್ಣವಾಗಿ ಉಲ್ಲಂಘಿಸುವುದು, ರಸ್ತೆಯ ತಿರುವಿನಲ್ಲಿ ಅಡ್ಡದಿಡ್ಡಿಯಾಗಿ ಗಾಡಿ ನಿಲ್ಲಿಸೋದು, ಹಿಂದೆ ಬರುವಂತಹ ವಾಹನಗಳನ್ನು ಗಮನಿಸದೆ ಸಡನ್ ಆಗಿ ಗಾಡಿಯನ್ನು ತಿರುಗಿಸುವುದು, ಈ ತರಹ ನಡೆಯುವಂಥ ಅವಘಡಗಳಿಂದ ಅನೇಕ ಆಕ್ಸಿಡೆಂಟ್ಗಳು ನಡೆಯುತ್ತೆ ಎಂದು ಹೇಳಲಾಗಿದೆ. ಈ ಬಗ್ಗೆ ಗಂಭೀರ ಒಂದು ಚರ್ಚೆಯನ್ನು ಪೊಲೀಸ್ ಕಮಿಷನರ್ ಶರಣಪ್ಪ ಜಿಯವರ ನೇತೃತ್ವದಲ್ಲಿ ನಡೆದು ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕೆಂದು ಹೇಳಲಾಗಿದೆ. ಆ ಒಂದು ವಿಷಯ ಆ ಎಲ್ಲ ಯೂನಿಯನ್ಗಳ ಒಂದು ಅಸೋಸಿಯೇಷನ್ಗಳಿಂದ ಆ ಡ್ರೈವರ್ಗಳಿಗೆ ತಲುಪಬೇಕೆಂದು ಕೂಡ ಸೂಚಿಸಲಾಗಿದೆ. ಇನ್ನು ಶಾಲಾ ಮಕ್ಕಳಿಗೆ ಆಟೋಗಳು ಕರೆದೊಯ್ಯುವಾಗ ಮಿತಿಮೀರಿ ಮಕ್ಕಳನ್ನು ಆಟೋಗಳಲ್ಲಿ ಕರೆದೊಯ್ಯುತ್ತಿದ್ದು ಅನೇಕ ಅಪಘಾತಗಳು ಸಂಭವಿಸಿ ಎಂದು ಕೂಡ ಹೇಳಲಾಗಿದೆ. ಜೊತೆಗೆ ಹಳ್ಳಿಗಳಲ್ಲಿ ಓಡಿಸುವಂಥ ಕೆಲವು ಆಟೋಗಳು ಪಟ್ಟಣದಲ್ಲಿ, ಕಲಬುರಗಿ ನಗರದಲ್ಲಿ ನಡೆಸುವುದರಿಂದ ಆ ಆಟೋಗಳ ಸಂಖ್ಯೆ ಮಿತಿಮೀರಿದ್ದು, ಇನ್ನು ಮುಂದೆ ಕಾರ್ಪೊರೇಷನ್, RTO ಮತ್ತು ಪೊಲೀಸ್ ಇಲಾಖೆಯ ಒಂದು ಯೂನಿಯನ್ನಲ್ಲಿ ಪ್ರತಿಯೊಂದು ಆಟೋಗಳಿಗೆ ಒಂದು ಯೂನಿಕ್ ಕೋಡ್ ನಂಬರ್ ಅನ್ನು ಕೊಡಲಾಗುವುದು ಎಂದು ಕಮಿಷನರ್ ತಿಳಿಸಿದ್ದಾರೆ. ಇನ್ನು ಸಿಗ್ನಲ್ ಪ್ರತಿಯೊಂದು ಆಟೋಗಳು ಲೈನ್ ಜಂಪ್ ಮಾಡೋದು, ಆಮೇಲೆ ಹಸಿರು ಬತ್ತಿಯನ್ನು ವೀಕ್ಷಿಸದೆ ಹಾಗೆ ಒಂದು ಆ ಟ್ರಾಫಿಕ್ನಲ್ಲಿ ನೋಡಲಾರದೆ ನಡೆಸುವುದರಿಂದ ಅನೇಕ ಅಪಘಾತಗಳು ಕೂಡ ನಡೆಯುತ್ತಿವೆ. ಕೆಲವು ಮೈನರ್ ಆಟೋ ಡ್ರೈವರ್ಸ್ಗಳು ಪೊಲೀಸರ ಗಮನಕ್ಕೆ ಬಂದಿದ್ದು ಅವರು ಯೂನಿಫಾರ್ಮ್ ಧರಿಸುವುದಿಲ್ಲ, ಯಾವುದೇ ಥರ ಆಟೋದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಆಯಿತು ಅಥವಾ ಆಟೋದ ಒಂದು ಡಾಕ್ಯುಮೆಂಟ್ಸ್ ಇರುವುದಿಲ್ಲ, ಈ ಥರ ಒಂದು ನಿಯಮ ಪಾಲಿಸದೇ ಇರುವುದರಿಂದ ಅನೇಕ ಕಡೆ ಅಪಘಾತಗಳು ಆಗುತ್ತಿವೆ. ಆಮೇಲೆ ಅನೇಕ ಆಟೋಗಳಲ್ಲಿ ಕೆಲವು ಆಯುಧಗಳನ್ನು ಕೂಡ ಪೊಲೀಸರು ಗಮನಿಸಿರುವುದರಿಂದ ಖಡಕ್ ಆಗಿ ಪೊಲೀಸ್ ಕಮಿಷನರ್ ಶರಣಪ್ಪನವರು ಸೂಚಿಸಿದ್ದೇನೆಂದರೆ, ಇನ್ನು ಮುಂದೆ ಯಾವುದೇ ಆಟೋಗಳಲ್ಲಿ ವೆಪನ್ಸ್ಗಳು ಇಡುವಂತಿಲ್ಲ. ಆ ಥರ ಯಾವುದೇ ಗಮನಕ್ಕೆ ಬಂದಲ್ಲಿ ಅದರ ಬಗ್ಗೆ ಖಡಕ್ ಆಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ. ಅನೇಕ ಆಟೋಗಳು ಈ ಒಂದು ನಿಯಮ ಉಲ್ಲಂಘಿಸೋದು, ಯೂನಿಫಾರ್ಮ್ ಧರಿಸದೇ ಇರೋದು, ಆಮೇಲೆ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇರದೇ ಇರೋದ್ರಿಂದ ಈ ಎಲ್ಲ ವಿಷಯಗಳ ಬಗ್ಗೆ ಯೂನಿಯನ್ಗಳಿಗೆ ಸಂಪರ್ಕಿಸಿ ಅವರಿಗೆ ಮಾಹಿತಿ ನೀಡಿ ಅವರಿಗೆ ಏನಪ್ಪ ಅಂತಂದ್ರೆ ಆ ಆಟೋಗಳಿಗೆ ತಿಳಿಸಲು ಅವರು ಖಡಕ್ಕಾಗಿ ಸೂಚಿಸಿದ್ದಾರೆ. ಜುಲೈ 1ರಿಂದ ಈ ಕಾನೂನು ಖಡಕ್ಕಾಗಿ ಪಾಲಿಸಲಾಗುವುದೆಂದು ತಿಳಿಸಿ ತಪ್ಪಿತಸ್ಥ ಆಟೋ ಚಾಲಕರು ಲೈಸೆನ್ಸ್ ಇರದೇ ಇರಬಹುದು, ಸಿಗ್ನಲ್ ಜಂಪ್ ಮಾಡಬಹುದು, ಅಥವಾ ಯಾವುದೇ ಒಂದು ಕಾನೂನು ಕ್ರಮ ಜರುಗಿಸದೇ ಇರೋದರಿಂದ ಅಥವಾ ಅವರು ಯಾವುದೇ ತಪ್ಪು ಕಂಡು ಬಂದಲ್ಲಿ ಜುಲೈ 1ರಿಂದ ಖಡಕ್ಕಾಗಿ ಸೆಪ್ಟೆಂಬರ್ 1ರಿಂದ ಖಡಕ್ಕಾಗಿ ಈ ಪಾಲನೆ ಮಾಡಲಾಗುವುದು ಎಂದು ತಿಳಿಸುತ್ತಾ ಶರಣಪ್ಪನವರು ಇನ್ನು ಮುಂದೆ ಇಂಥ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಈ ಮೂಲಕ ತಿಳಿಸಿದ್ದಾರೆ. ಇಂದು ಇಷ್ಟೇ. ನಾನು ಸುರೇಶ್ ಕುಟ್ಗಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ನಮಸ್ಕಾರ.